ನಗರದ ಮಹತ್ವಾಕಾಂಕ್ಷೆಯ ಯೋಜನೆ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಆ ಯೋಜನೆ ಆರಂಭ ಮಾಡುವ ಮುನ್ನವೇ ಸಾಕಷ್ಟು ಅಪಸ್ವರ ಕೇಳಿಬಂದಿದ್ವು. ಹಾಗೂ ಹೀಗೋ ಯೋಜನೆ ಆರಂಭವಾಗಿದೆ. ಆದರೆ ಆ ಯೋಜನೆಯಿಂದ ಆಗಿರೋ ಅನುಕೂಲಕ್ಕಿಂತ ಅನಾನುಕೂಲವೇ ಜಾಸ್ತಿ. ಆರ್ಥಿಕವಾಗಿಯೂ ಆ ಯೋಜನೆ ಸಾಕಷ್ಟು ನಷ್ಟದಲ್ಲಿದೆ. ಅವಳಿ ನಗರದಲ್ಲಿರೋ ಆ ಯೋಜನೆಗೆ ಇದೀಗ ಬಂದ್ ಆಗೋ ಲಕ್ಷಣವೇ ಹೆಚ್ಚಾಗಿದೆ. ಅದರ ಬದಲಾಗಿ ಮತ್ತೊಂದು ಯೋಜನೆ ಶೀಘ್ರವೇ ಅವಳಿ ನಗರಕ್ಕೆ ಬರಲಿದೆ. ಇಲ್ಲಿದೆ ಆ ಯೋಜನೆ ಕುರಿತ ಸ್ಟೋರಿ. ಹುಬ್ಬಳ್ಳಿ ಧಾರವಾಡ ನಡುವೆ ಆರಂಭವಾದ ಬಿಆರ್ಟಿಎಸ್ ಯೋಜನೆ ಹೊರ ರಾಜ್ಯದಲ್ಲಿ ವಿಫಲವಾಗಿ ರಾಜ್ಯಕ್ಕೆ ತರುವಾಗಲೇ ಸಾಕಷ್ಟು ವಿವಾದವಾಗಿತ್ತು. ಬಿಆರ್ಟಿಎಸ್ ವ್ಯಾಪ್ತಿಯಲ್ಲಿ ನಿತ್ಯ ನೂರಾರು ಚಿಗರಿ ಬಸ್ಗಳು ಸಂಚಾರ ಮಾಡುತ್ತವೆ. ಅದಕ್ಕೆಂದೇ ಪ್ರತ್ಯೇಕ ಕಾರಿಡಾರ್ ಕೂಡ ಇದೆ. ಅಲ್ಲಿ ಬೇರೆ ಯಾವ ವಾಹನಗಳಿಗೂ ಅವಕಾಶ ಇಲ್ಲ. ಹೀಗಾಗಿ ಅವಳಿ ನಗರದ ಪ್ರಯಾಣಿಕರಿಗೆ ಅನುಕೂಲವಾಗಲು ಯೋಜನೆ ಜಾರಿಯಾಗಿತ್ತು. ಆದರೆ ಈ ಯೋಜನೆಯಿಂದ ಅನಾನುಕೂಲವೇ ಜಾಸ್ತಿಯಾಗಿದೆ. ಚಿಗರಿ ಸಾರಿಗೆ ಮೇಲೆ ಸಾಕಷ್ಟು ಆರೋಪಗಳಿವೆ. ದಿನಕ್ಕೆ ಒಂದಲ್ಲ ಒಂದು ಕಡೆ ಚಿಗರಿ ಬಸ್ ಅಪಘಾತಕ್ಕೆ ಒಳಗಾಗುತ್ತೆ. ಕೆಲ ಕಡೆ ಬಸ್ಗಳು ಕೆಟ್ಟು ನಿಂತಿವೆ. ಈ ಬಸ್ನಿಂದ ತಿಂಗಳಿಗೆ ಹೆಚ್ಚು ಕಡಿಮೆ 40 ಕೋಟಿ ನಷ್ಟವಾಗ್ತಿದೆ. ಹೀಗಿದ್ರೂ ಚಿಗರಿ ಬಸ್ ಓಡಾಡ್ತಾ ಇದೆ. ಈ ಯೋಜನೆ ವಿರೋಧಿಸಿ ಅನೇಕ ಹೋರಾಟಗಳು ಆಗಿವೆ. ಆ ಕಾರಿಡಾರ್ನಲ್ಲಿ ಬೇರೆ ವಾಹನಗಳಿಗೂ ಅವಕಾಶ ಕೊಡಬೇಕು ಅನ್ನೋ ಕೂಗು ಇತ್ತು. ಆದರೆ ಇದೀಗ ಈ ಯೋಜನೆ ಸಂಪೂರ್ಣ ಬಂದ್ ಆಗುತ್ತಾ ಅನ್ನೋ ಅನುಮಾನ ಮೂಡಿದೆ. ಯಾಕಂದ್ರೆ ಚಿಗರಿ ಬಸ್ ಬದಲಾಗಿ ಹುಬ್ಬಳ್ಳಿ ಧಾರವಾಡಕ್ಕೆ ಎಲೆಕ್ಟ್ರಿಕ್ ಬಸ್ ಬರೋ ಸಾಧ್ಯತೆ ಇದೆ. ಈ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಚಿಂತನೆ ನಡೆಸಿದ್ದಾರೆ. ಬಿಆರ್ಟಿಎಸ್ ಹುಬ್ಬಳ್ಳಿನಲ್ಲಿರ್ತಕ್ಕಂಥ ಹುಬ್ಬಳ್ಳಿ ಧಾರವಾಡದ ರಸ್ತೆ ಇದೆ, ಅದಕ್ಕೆ ಪ್ರಾಬ್ಲಮ್ ಇದೆ ಅಂತ ಹೇಳಿ ಭಾಳಷ್ಟು ಜನರು ಭಾಳ ವರ್ಷದಿಂದ ಇದು ನಮ್ಮದು ಹೋರಾಟ ಇದೆ. ಆಮೇಲೆ ಎಲ್ಲಿ ಬೇಕಾದಲ್ಲಿ ಫ್ಯಾಟಲ್ ಆಕ್ಸಿಡೆಂಟ್ಸ್ಗಳು ಆಗ್ತಾ ಇದ್ದಾವೆ. ಕ್ರಾಸ್ ಓವರು, ಕ್ರಾಸ್ ರೋಡು, ಪರ್ಪೆಂಡಿಕ್ಯುಲರ್ ರೋಡ್ಸ್ಗಳು ತುಂಬ ಆಗಿರೋದ್ರಿಂದ ಸೊ ನಾವೇನೋ ಒಂದು LRT ಅಂತಂದರೆ ಲೈಟ್ ರೈಲ್ ಟ್ರಾನ್ಸ್ಪೋರ್ಟ್ ಸಿಸ್ಟಮು PPP ಮಾಡಲಲ್ಲಿ ಬರಬೇಕು. ಅವರೇ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಈ ಕಾರಿಡಾರ್ನಲ್ಲಿ ಕೂಡ ಬರ್ತಕ್ಕಂಥ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಅವರೇ ಕ್ರಿಯೇಟ್ ಮಾಡಬೇಕು. ಅವ್ರು ಬಸ್ನ ನಡೆಸಬೇಕು. ನಮ್ದು ಇಷ್ಟು ಮಿನಿಮಮ್ ಪ್ಯಾಸೆಂಜರ್ಸ್ನ ಅವ್ರನ್ನ ಕೊಡಬೇಕಂತ ಹೇಳಿ ಒಂದು ಪ್ರಯತ್ನವನ್ನು ಮಾಡ್ತಿದ್ವಿ. ವಿ ಆರ್ ಗಿವಿಂಗ್ ಎ ಟ್ರೈ. ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ಅಟ್ ಎ ಟೈಮ್ ಅದು LRT ಬಸ್ ಪ್ರಾರಂಭ ಹೋದರೆ ಸುಮಾರು 200 ರಿಂದ 250 ಜನಕ್ಕೆ ಒಂದೇ ಟೈಮ್ ಅದನ್ನ ತೊಗೊಂಡು ಹೋಗ್ಬೋದು. ಅದು ಎಲೆಕ್ಟ್ರಿಕಲ್ ಇರೋದ್ರಿಂದ ಎನ್ವೈರ್ಮೆಂಟು ಆಗುತ್ತೆ, ನಮಗೆ ಕಾರ್ಬನ್ ಪ್ರಿಂಟು ಸಿಗುತ್ತೆ, ಎನ್ವೈರ್ಮೆಂಟ್ ಇಶ್ಯೂಸು ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಒಂದು ಪ್ರಯತ್ನವನ್ನು ಮಾಡ್ತಿದ್ದೀವಿ. ಅದ್ರ ಜೊತೆಗೆ ಈಗ ಇದೇ ತಿಂಗಳ ಬೇಕಾದರೆ ಮೋಸ್ಟ್ಲಿ ಜನವರಿ ಎಂಡ್ವರೆಗೆ BRTS ಜೊತೆ ಸಂಪೂರ್ಣ ಮೀಟಿಂಗ್ ಮಾಡಿಬಿಟ್ಟು ಎಲ್ಲ ಇರ್ತಕ್ಕಂಥ ಇಂಟ್ರೆಸ್ಟೆಡ್ ಪಾರ್ಟೀಸ್ನ ಕರೆಸಿ ಅವ್ರ ಒಪಿನಿಯನ್ ತೊಗೊಂಡು ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಏನು ಬದಲಾವಣೆ ಮಾಡ್ಬೋದು, ಏನು ಸ್ವಲ್ಪ ಚೇಂಜಸ್ ಮಾಡಿದ್ರೆ ಸಾರ್ವಜನಿಕ ಅನುಕೂಲ ಆಗುತ್ತೆ ಅಂತೇಳಿ ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ BRTS ಆಗ್ತಕ್ಕಂಥದ್ದು ಸಾಧ್ಯತೆ ಇಸ್ ಒನ್ಲಿ ಅಪಾರ್ಟ್ ಎಕನಾಮಿಕಲ್ ಸ್ಟಡಿ ಆಗಿದೆ ಆಲ್ರೆಡಿ. ನಾನೇ ಪರ್ಸನಲ್ ಆಗಿ ಫ್ರಾನ್ಸಿಗೆ ಹೋಗಿದ್ದೆ, ಆ ಕಂಪ್ನಿಯವ್ರ ಜೊತೆ ಬಿಟ್ಟಿಂಗ್ ಕೂಡ ಮಾಡಿದ್ದೀನಿ. ಇಟ್ ವಿಲ್ ಬಿ ಆನ್ ಅ PPP ಪ್ರಾಜೆಕ್ಟ್. ಸೊ ಅವ್ರು ಬಂದು ನಮಗೆ ಒಂದು ಸಬ್ಮಿಟ್ ಮಾಡಬೇಕು ಪ್ರಪೋಸಲ್. ಆ ಪ್ರಪೋಸಲ್ ಸಬ್ಮಿಟ್ ಮಾಡಿ ಸರ್ಕಾರಕ್ಕೆ ಕೊಡಬೇಕು. ಸಾಧಕ ಬಾಧಕಗಳನ್ನೆಲ್ಲ ಮಾತಾಡಿದ ನಂತರ ಅದು ಆಗ್ತಕ್ಕಂಥ ಸಾಧ್ಯತೆಯೂ ಇದೆ. ಒಂದು ಮೊದಲು 20% ಆಗ್ತಕ್ಕಂಥ ಸಾಧ್ಯತೆ ಇತ್ತು, ಈಗ ಒಂದು 50% ವರೆಗೆ ಬಂದಿದ್ದೀವಿ. ನೋಡೋಣ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಸುಮಾರು ದಿನವೊಂದಕ್ಕೆ 100ಕ್ಕೂ ಹೆಚ್ಚು ಚಿಗರಿ ಬಸ್ ಓಡಾಡುತ್ತವೆ. ಹವಾ ನಿಯಂತ್ರಣ ಬಸ್ ಆಗಿರೋ ಕಾರಣಕ್ಕೆ ಸಾರಿಗೆ ಇಲಾಖೆಗೆ 40 ಕೋಟಿಗೂ ಅಧಿಕ ಹೊರೆಯಾಗ್ತಿದೆ. ಇದೇ ಕಾರಣಕ್ಕೆ ಚಿಗರಿ ಬಸ್ ಓಡಾಡೋ ಕಾರಿಡಾರ್ನಲ್ಲಿ ಎಲೆಕ್ಟ್ರಿಕಲ್ ಬಸ್ ಓಡಿಸೋ ಯೋಜನೆಗೆ ಚಿಂತನೆ ನಡೆಸಲಾಗಿದೆ. ಕಳೆದ ಕೆಲ ದಿನಗಳ ಹಿಂದೆ ಲಾಡ್ ಅವರು ಭೇಟಿ ನೀಡಿದ HESS ಲೈಟ್ ಟ್ರಾಮ್ಗಳು ವಿದ್ಯುತ್ ಮೂಲಕ ಚಲಿಸುತ್ತವೆ. ಇದು ಸಾಂಪ್ರದಾಯಿಕ ಡೀಸೆಲ್ ಚಾಲಿತ ಬಸ್ಗಳಿಗೆ ಹೋಲಿಸಿದ್ರೆ ವಾಯು ಮಾಲಿನ್ಯವನ್ನ ಗಣನೀಯವಾಗಿ ಕಡಿಮೆ ಮಾಡಿ ವಾಯು ಗುಣಮಟ್ಟಕ್ಕೆ ಧನಾತ್ಮಕ ಕೊಡುಗೆ ನೀಡುತ್ತೆ ಮತ್ತು ಹವಾಮಾನ ಬದಲಾವಣೆಯನ್ನ ಎದುರಿಸಲು ಸಹಾಯ ಮಾಡುತ್ತೆ. ಲೈಟ್ ಟ್ರಾಮ್ ಆಂತರಿಕ ದಹನಕಾರಿ ಎಂಜಿನ್ ಹೊಂದಿರುವ ವಾಹನಗಳಿಗಿಂತ ನಿಶ್ಶಬ್ದವಾಗಿದೆ. ಇದು ನಗರ ಪ್ರದೇಶಗಳಲ್ಲಿ ಶಬ್ದ ಮಾಲಿನ್ಯ ಕಡಿಮೆ ಮಾಡುತ್ತೆ. ಇನ್ನು ನಿರ್ವಹಣಾ ವೆಚ್ಚಕ್ಕೆ ಬರೋದಾದ್ರೆ ಇದು ಕಡಿಮೆ ನಿರ್ವಹಣಾ ವೆಚ್ಚವನ್ನ ಹೊಂದಿದೆ. ರಿಯಲ್ ಟೈಮ್ ಟ್ರ್ಯಾಕಿಂಗ್ ವ್ಯವಸ್ಥೆಗಳು, ವೈಫೈ ಸಂಪರ್ಕ ಮತ್ತು ಶಕ್ತಿ ಸಾಮರ್ಥ್ಯ HVAC ವ್ಯವಸ್ಥೆ ಇದರಲ್ಲಿದೆ. ಈ ಕುರಿತು ಮಾತುಕತೆ ನಡೆಯುತ್ತಿದ್ದು 50% ಸಕ್ಸಸ್ ಆಗಿದೆ ಅಂತಾರೆ ಲಾಡ್. ಇನ್ನು ಅವಳಿ ನಗರದ ಜನರು ಕೂಡ ಈ ಯೋಜನೆ ಸ್ವಾಗತ ಮಾಡಿ ಕೆಲ ಸಲಹೆ ಕೊಟ್ಟಿದ್ದಾರೆ. ಮಲ್ಲೇಶ್ ಸೂರಣಗಿ, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.